ಹಾಯ್ ಬಾಯ್ಸ್, ಇವತ್ತು ಡಬಲ್ ಹೆಡರ್ ಮ್ಯಾಚಸ್ ಇದೆ. ಅದರಲ್ಲಿ ಸೆಕೆಂಡ್ ಮ್ಯಾಚ್ GT ವರ್ಸಸ್ RR ಮಗ. ಒಳ್ಳೆ ಮ್ಯಾಚ್ ಸಿಗುತ್ತೆ ನನ್ನ ಪ್ರಕಾರ ಇವತ್ತು ನೋಡೋದಕ್ಕೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಎರಡು ಟೀಮು ಸಖತ್ ಬ್ಯಾಲೆನ್ಸಿಂಗ್ ಆಗಿ ಕಾಣಿಸ್ತಾ ಇದೆ. ಇವ್ರ ಸಾಂಗ್ ಅವ್ರ ಸಾಂಗ್ ಅಂತಲೂ ಹೇಳಕ್ಕಾಗಲ್ಲ, ಆ ಲೆವೆಲ್ಗೆ ಬ್ಯಾಲೆನ್ಸಿಂಗ್ ಆಗಿದೆ ಎರಡು ಟೀಮು ಕೂಡ. ಅಂಡ್ ಫಸ್ಟ್ ಮ್ಯಾಚ್ GT ಅಂತೂ ಪಂಜಾಬ್ ವಿರುದ್ಧ ಅದು ಹೆಂಗ್ ಸೋತ್ರು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಮ್ಯಾಚ್ ಆಕ್ಚುಲಿ GT ಗೆಲ್ಬೋದಾಗಿತ್ತು ಪಂಜಾಬ್ ವಿರುದ್ಧ. ಬಟ್ ಪ್ರಸಿದ್ಧ ಕೃಷ್ಣನ ಯಾವಾಗ ಬೌಲಿಂಗ್ ಅಲ್ಲಿ ಲೇಟಾಗಿ ಕರ್ಕೊ ಬರ್ತಾರೆ, ಲೇಟಾಗೆ ಸೋತ್ರು. ಇಲ್ಲ ಅಂತ ಹೇಳಿದ್ರೆ ಲೇಟಾಗೆಲ್ಲ ಬೇಗನೆ ಸೋತ್ಬಿಡ್ತಾ ಇದ್ರು. ಅಂಡ್ ನೆಟ್ ಕೂಡ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಓಕೆ, ಅಂಡ್ RR ಅಂತೂ CSG ವಿರುದ್ಧ ಹಂಗೆ ಆರಿಸ್ಕೊಂಡು ಬಂದ್ರು. ಏನು ಹೊಡೆದ್ರು ವೈಭವ್ ಸೂರ್ಯವಂಶಿ ಅಂತೂ. CSG ಅವ್ರಿಗಂತೂ ಚಳಿ ಜ್ವರ ಬಿಡಿಸಿದ್ರೆ ಮಾರಿ ಹಬ್ಬ ಮಾಡಿ ಬರ್ತಾ ಇರೋದು. ಅಂಡ್ GT ಅವ್ರಿಗೆ ಇವತ್ತೇನಾದ್ರೂ ವೈಭವ್ ಸೂರ್ಯವಂಶಿ ಒಳ್ಳೆ ಸ್ಟಾರ್ಟ್ ಕೊಟ್ರೆ GT ಅಂತೂ ಕಳೆದು ಹೋಗ್ಬಿಡ್ತಾರೆ. ಸೊ ಬೇಗ ಎತ್ಬೇಕು ಮಗ. ಸೂರ್ಯವಂಶಿ ಏನಾದರೂ ಬೇಗ ಎತ್ತಿದ್ರೆ GTಗೆ ಒಳ್ಳೆ ಚಾನ್ಸ್ ಇರುತ್ತೆ. ಬಟ್ ಇನ್ನೊಂದು ಎಂಡಲ್ಲಿ ಯಾರ್ಯಾರು ಹೇಳಿ SSB ಜೈಸ್ವಾಲ್ ಸಖತ್ತಾಗಿರುತ್ತೆ ಮ್ಯಾಚು. ಅಂಡ್ ಎರಡು ಟೀಮ್ದು ಪ್ರಾಬ್ಲಮ್ ಪ್ಲೇಯಿಂಗ್ ಗ್ರೌಂಡ್ ಬಗ್ಗೆ ಮಾತಾಡೋದು, ಪಿಚ್ ರಿಪೋರ್ಟು ಮತ್ತು ಹೆಡ್ ಟು ಹೆಡ್, ಮತ್ತು ಇವತ್ತು ಯಾರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಕೂಡ ಮಾಡ್ತೀನಿ. ಹಾಗೆ ಫಸ್ಟು ಟೀಮು GT ಇದೊಂದು ಪ್ರಾಬ್ಲಮ್ ಪ್ಲೇಯಿಂಗ್ 11 ಕೂಡ ನೋಡ್ತಾ ಇದ್ದೀರಾ. ಫಸ್ಟ್ ಪ್ಲೇಯರು ಸಾಯಿ ಸುದರ್ಶನ್ ಮತ್ತು ಶುಭನ್ ಗಿಲ್ ಓಪನಿಂಗ್ಗೆ ಬರ್ತಾರೆ. ಸೊ ಸುದರ್ಶನ್ ಫಸ್ಟ್ ಮ್ಯಾಚಲ್ಲಿ ಏನಕ್ಕೆ ಮೇಲುಡಿಯಕ್ಕೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಇವರು ಜಾಸ್ತಿ ರಿಸ್ಕಿ ಶಾಟ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಲ್ಲ, ಕೆಳಗಡೆ ಆಡ್ತಾ ಇರ್ತಾರೆ. ಇನ್ನಿಂಗ್ಸ್ ಕೂಡ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ. ಅಂಡ್ ಡೌನ್ ದಿ ಗ್ರೌಂಡ್ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂಡ್ ಎರಡನೇ ಪ್ಲೇಯರ್ ಶುಭನ್ ಗಿಲ್ ಅಂತ ಫಸ್ಟ್ ಮ್ಯಾಚಲ್ಲಿ ಒಳ್ಳೆ ಫಾರ್ಮು ಕೂಡ ಬಂದರು ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ. ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಇಂದ ಕೂರಿಸ್ತಾರೆ. ಅಂಡ್ ರನ್ಸ್ ಕೂಡ ಹೊಡೆದಿರಲ್ಲ. ಫಸ್ಟ್ ಮ್ಯಾಚಲ್ಲಿ ಪಂಜಾಬ್ ವಿರುದ್ಧ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಚೆಹಲ್ಗೆ ಔಟ್ ಆದ್ರು. ಚೆಹಲ್ಗೆಲ್ಲ ಅಟ್ಯಾಕ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಮೇಲಿಂದ ಹಾಕಿದ್ರು, ಸ್ಲೋ ಗೋಡೆ ಹಾಕಿದ್ರು, ಅದು ಟಾಪ್ ಹೆಡ್ಸ್ ಆಯಿತು. ಅಂಡ್ ಮೂರನೇ ಪ್ಲೇಯರ್ ಜೋಸ್ ಬಟ್ಲರ್ ಅಂತೂ T20 ಫಾರ್ಮ್ಯಾಟ್ ಅಲ್ಲಿ ಕಳೆದೋಗ್ಬಿಟ್ಟಿದ್ರೆ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಫಾರ್ಮ್ ಅಲ್ಲೇ ಇಲ್ಲ. T20 ವರ್ಲ್ಡ್ ಕಪ್ ಅಲ್ಲಂತೂ ಹಂಗೆ ಒಂಥರ ಫುಲ್ ಸ್ಟ್ರಗಲ್ ಮಾಡಿದ್ದಾರೆ, ರನ್ಸೇ ಬರ್ತಾ ಇಲ್ಲ. ಬಟ್ ಫಸ್ಟ್ ಮ್ಯಾಚು ಚೆನ್ನಾಗಿ ಒಂದು 35 ರನ್ ಹೊಡೆದ್ರು. ಬಟ್ ತುಂಬ ಬಾಲ್ನ ತಗೊಂಡಿದ್ದು. ಅಂಡ್ ನಾಲ್ಕನೇ ಪ್ಲೇಯರ್ ವಾಷಿಂಗ್ಟನ್ ಸುಂದರ್. ಅದು ಯಾಕೆ ವಾಷಿಂಗ್ಟನ್ ಸುಂದರ್ ಫಸ್ಟ್ ಮ್ಯಾಚಲ್ಲಿ ಆ ಥರ ಬ್ಯಾಟಿಂಗ್ ಆಡ್ದು ಅಂತ ನನಗಂತೂ ಗೊತ್ತಿಲ್ಲ. ಔಟ್ಸೈಡ್ ಆಫ್ ಟಿಕ್ಕು ಬೌಲಿಂಗ್ನ ಆಗ್ತಾ ಇದ್ದಾರೆ ಓಕೆನಾ ಪಂಜಾಬ್ ಬೌಲರ್ಸು. ಬಟ್ ಎಲ್ಲನೂ ಕೂಡ ಲೀವ್ ಮಾಡ್ತಾ ಇದ್ದಾರೆ, ಡಕ್ ಮಾಡ್ತಾ ಇದ್ದಾರೆ. ಅದು T20 ವರ್ಲ್ಡ್ ಕಪ್ ಫಾರ್ಮ್ಯಾಟಲ್ಲಿ. ಸೊ ಆ ಕ್ರೂಷಿಯಲ್ ಟೈಮಲ್ಲಿ ರನ್ಸ್ ಬೇಕಾಗಿರೋ ಟೈಮಲ್ಲಿ ಅವರು ಆ ಥರ ಡಕ್ ಮಾಡ್ತಾರೆ, ತುಂಬ ಕಷ್ಟ. ಆ್ಯಂಡ್ ಐದನೇ ಪ್ಲೇಯರು ಗ್ಲೆನ್ ಫಿಲಿಪ್ಸ್ ಅಂತೂ T20 ವರ್ಲ್ಡ್ ಕಪ್ಪಲ್ಲಿ ಆಗಲಿ ಇಲ್ಲ T20 ಫಾರ್ಮ್ಯಾಟಲ್ಲಿ ಆಗಲಿ ರನ್ನೇ ಹೊಡೆದಿಲ್ಲ ಮಗ, ರನ್ನೇ ಹೊಡಿತಿಲ್ಲ. ಬಟ್ ಫೀಲ್ಡಿಂಗಲ್ಲಂತೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಕೂಡ ಆಗ್ತಾರೆ. ಆ್ಯಂಡ್ ಶಾರುಖ್ ಖಾನ್ ಇವ್ರ ಕಡೆಯಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದೆ GT ಕಡೆಗೆ. ಯಾಕಂತ ಹೇಳಿದ್ರೆ ಇವರೇ ಫಿನಿಷರ್ ಆ್ಯಕ್ಚುಲಿ. ಸೊ ಬಿಗ್ ಶಾಟ್ನ ಸಖತ್ತಾಗಿ ಹೊಡಿದ್ದಾರೆ, ಪವರ್ ಹಿಟ್ಟರ್ ಅಂತಲೇ ಹೇಳ್ಬೋದು ಈ ಒಂದು ಟೀಮ್ಗೆ. ಬಟ್ ಇವ್ರ ಕಡೆಯಿಂದ ಜಾಸ್ತಿ ಆ ಥರ ಎಕ್ಸ್ಪೆಕ್ಟೇಷನ್ ಇರೋ ಥರ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ. ಅಂಡ್ ಏಳನೇ ಪ್ಲೇಯರು ಸೇಮ್ ರಾಹುಲ್ ತಿಯಾಟಿನ ಇಟ್ಕೊಂಡಿರೋದು ಟೀಮಲ್ಲಿ ಲಾಸ್ಟಲ್ಲಿ 6 ಬಾಲ್ಗೆ ಒಂದು 15-16 ಹೊಡೆಯೋ ಥರ ಇಟ್ಕೊಂಡಿದ್ದಾರೆ. ಬಟ್ ಇವರು ಲಾಸ್ಟ್ ಮ್ಯಾಚು ಪಂಜಾಬ್ ಅವರೊಂದು ಸರಿಯಾಗಿ ಪ್ಲಾನ್ ಮಾಡಿ ಎತ್ತಿದ್ದು. ಅದರಲ್ಲೂ ಶ್ರೇಯಸ್ ಅಯ್ಯರ್ ಎಲ್ಲಿ ಫೀಲ್ಡ್ ಹಾಕಬೇಕು ಅಲ್ಲೇ ಹಾಕಿದ್ದು. ಥರ್ಡ್ ಮನೇಲಿ ಗೊತ್ತಿವ್ರು ಜಾಸ್ತಿ ಹೊಡೆಯೋದು, ಥರ್ಡ್ ಮನೆಲ್ಲ ಫೈನ್ ಲೆಗಲ್ಲಿ ಜಾಸ್ತಿ ಹೊಡೆಯೋದು ಅಂತ ಹೇಳ್ಬಿಟ್ಟು ಅಲ್ಲಿ 2 ಫೀಲ್ಡನ್ನು ಇಟ್ಟಿದ್ದು, ಅಲ್ಲೇ ಕೂಡ ಔಟ್ ಆಗಿದ್ದು. ಆ್ಯಂಡ್ 8ನೇ ಪ್ಲೇಯರು ರಶೀದ್ ಖಾನ್ ಅಂತೂ ಅವ್ರ ಬಗ್ಗೆ ಬೌಲಿಂಗ್ ಬಗ್ಗೆ ಏನು ಮಾತಾಡ್ತಾರೆ, ಎಷ್ಟು ವಿಕೆಟ್ ಅಂತ ಹಾಕ್ತಿದ್ದಾರೆ. ಆ್ಯಂಡ್ ರಬಾಡ ಇಲ್ಲ ಅಂತಂದರೆ ಜೇಸನ್ ಓಲ್ಡರು. ರಬಾಡನೇ ಲಾಸ್ಟ್ ಮ್ಯಾಚಲ್ಲಿ ಆಡಿಸಿದ್ದು. ಜೇಸನ್ ಓಲ್ಡರ್ನ ಆಡಿಸಿದ್ದು ನನ್ನ ಪ್ರಕಾರ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ರಬಾಡ ಬೌಲಿಂಗ್ ಆಗ್ತಾರೆ ಮಗ, ಬೌಲಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ರಬಾಡದು. ಬಟ್ ಹೋಲ್ಡರು ಕೂಡ ಬೌಲಿಂಗ್ ಆಗ್ತಾರೆ, ಬ್ಯಾಟಿಂಗಲ್ಲಂತೂ ಕೂಡ ಸರಿ ಹೊಡಿತಾರೆ ಓಕೆನಾ. ಸೊ ಇವತ್ತು ಮ್ಯಾಚ್ ಇರೋದಂತೂ ದೊಡ್ಡ ಗ್ರೌಂಡಲ್ಲಿ. ಸೊ ಈ ಪ್ಲೇಯರ್ನ ತಗೊಬಂದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ್ಯಂಡ್ 10ನೇ ಪ್ಲೇಯರು ಮೊಹಮ್ಮದ್ ಸಿರಾಜು, ಅವ್ರ ಬಗ್ಗೆ ಏನು ಮಾತಾಡ್ತೀರಾ ಬಿಡಿ. ಆ್ಯಂಡ್ 11ನೇ ಪ್ಲೇಯರು ಅಶೋಕ್ ಶರ್ಮಾ. ಸೊ ಇವ್ರ ಮೇಲೆ ಆ್ಯಕ್ಚುಲಿ ಶುಭನ್ ಗಿಲ್ಲು ಫಸ್ಟ್ ಮ್ಯಾಚಲ್ಲಿ ಸಖತ್ತು ಟ್ರಸ್ಟ್ನ ಮಾಡಿರ್ತಾರೆ, ಏನೋ ಬ್ರೇಕ್ ಥ್ರೂನ ತಂದುಕೊಡ್ತಾರೆ ಅಂತ. ಬಟ್ ಲೇಟಾಗಿ ತೊಗೊಬಂದು ಕೊಡ್ತಾರೆ ಬ್ರೇಕ್ ಥ್ರೂನ, ಒಂದು ವಿಕೆಟ್ನ. ಬಟ್ ಅದೇ ಒಂದು ಕೆಲಸನ ಪ್ರಸಿದ್ಧ ಕೃಷ್ಣ ಮೇಲೆ ಮಾಡಿದರೆ ಸ್ವಲ್ಪ ಏನಾದರೂ ವರ್ಕೌಟ್ ಆಗ್ತಾ ಇತ್ತು ಅಂತ ನನಗೇನೋ ಅನ್ನಿಸ್ತದೆ. ಬಿಕಾಸ್ ಲೇಟಾಗೆ ತೊಗೊಬಂದರು ಇಂಪ್ಯಾಕ್ಟ್ ಪ್ಲೇಯರ್ನ ಪ್ರಸಿದ್ಧ ಕೃಷ್ಣನ. ಇದು ಶುಭನ್ ಗಿಲ್ ಪಡೆಯ ಗುಜರಾತ್ ಟೈಟನ್ಸ್ನ ಪ್ಲೇಯಿಂಗ್ 11. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಇವತ್ತಿನಂತೂ SSB ಜೈಸ್ವಾಲ್ ಮತ್ತು ಸೂರ್ಯವಂಶಿ ಓಪನಿಂಗ್ಗೆ ಬರ್ತಾರೆ. ಸೊ ಹೆಂಗಿದೆ ಕಾಂಬಿನೇಷನ್ ಅಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸಲ್ಲಿ ಇಬ್ಬರು ಕೂಡ ಅಟ್ಯಾಕಿಂಗ್ ಪ್ಲೇಯರ್ಸ್ ಓಕೆನಾ. ಬಟ್ GTಯಲ್ಲಂತೂ ಇಬ್ಬರು ಕೂಡ ಒಂಥರ ಸೆನ್ಸಿಬಲ್ ಕ್ರಿಕೆಟರ್ಸು, ಜಾಸ್ತಿ ರಿಸ್ಕ್ನ ತಗೊಳಕ್ಕೆ ಹೋಗಲ್ಲ. ಬಟ್ ಈ 2 ಪ್ಲೇಯರ್ಸ್ ಈ ಕಡೆ ಫುಲ್ ರಿಸ್ಕ್ ತಗೋತಾರೆ, ಆ ಕಡೆ ಫುಲ್ ರಿಸ್ಕ್ನ ತಗೊಳ್ಳಲ್ಲ. GT ಕಡೆ ಏನಾದರೂ ಒಳ್ಳೆ ಸ್ಟಾರ್ಟ್ ಸಿಕ್ಕಿದ್ರೆ ಇಬ್ಬರು ಓಪನರ್ಸು ಲಾಸ್ಟ್ ಸೀಸನ್ ಹಂಗೆ ತಾನೇ ಆಗಿದ್ದು. ಲಾಸ್ಟ್ ಸೀಸನು ಅವರಿಬ್ಬರು ರನ್ಸ್ ಹೊಡೆದಿರೋದು ಆ್ಯಕ್ಚುಲಿ 770 ರನ್ ಹೊಡೆದಿರೋದು ಸಾಯಿ ಸುದರ್ಶನು, ಮತ್ತು 650 ರನ್ ಹೊಡೆದಿರೋದು
ಶುಭ್ಮನ್ ಗಿಲ್ಲು. ಸೊ ಈ ಕಡೆನೂ ಕೂಡ ಹಂಗೆ ಆಗಿರೋದು, ಅಟ್ಯಾಕ್ ಮಾಡ್ತಾರೆ. ಸೊ ಯಶಸ್ವಿ ಜೈಸ್ವಾಲ್ ಅಂತೂ ಲಾಸ್ಟ್ ಮ್ಯಾಚಲ್ಲಿ ಹೆಂಗೆ ಒಂಥರ ಸೆನ್ಸಿಬಲ್ಲು. ಸೊ ಅವರು ಅಟ್ಯಾಕಿಂಗ್ ಕ್ರಿಕೆಟ್ನು ಆಡ್ತಾರೆ, ಮತ್ತು ನಾನು ಮ್ಯಾಚ್ನ ಫಿನಿಶ್ ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ನ ಮಾಡಿರೋದು ಲಾಸ್ಟ್ ಮ್ಯಾಚಲ್ಲಿ. ಸೊ ಲಾಸ್ಟ್ವರೆಗೂ ನಿಂತ್ಕೊಂಡು ಗೆಲ್ಸ್ಕೊಂಡು ಹೋಗಿದ್ದು. ಆ್ಯಂಡ್ ವೈಭವ್ ಸೂರ್ಯವಂಶಿ ಅಂತೂ ನಿಂತ್ಕೊಂಡು ಮಲ್ಕೊಂಡು ಅವೆಲ್ಲ ಸೀನೇ ಇಲ್ಲ ಮಗ, ನಿಂತ್ಕೊಂಡು ಹೊಡಿತಾನೆ ಇರ್ತೀನಿ. ಅದೆಲ್ಲಾದರೂ ಹಾಕು, ಯಾರಾದರೂ ಹಾಕಲಿ, ನಾನು ತಲೆನೇ ಕೆಡ್ಸ್ಕೊಳ್ಳೋದ, ಹೊಡಿತೀನಿ ಅಷ್ಟೇ. ನಂಗೆ ಗೊತ್ತಿರೋದೇನೋ ಹೊಡೆಯೋದು, ಹೊಡೆದ್ಬಿಟ್ಟೆ ಹೋಗ್ತೀನಿ ಔಟ್ ಆದರೂ ಪರವಾಗಿಲ್ಲ ಅಂತಲೇ ಅವ್ರು ಆಡೋದು. ಆ್ಯಂಡ್ ಮೂರನೇ ಪ್ಲೇಯರು ಧ್ರುವ್ ಜುರೆಲ್ಲು. ಸೊ ಇವರು ಇಂಪಾರ್ಟೆಂಟ್ ನಾಕ್ನ ಆಡಲೇಬೇಕು ರಾಜಸ್ಥಾನ್ ರಾಯಲ್ಸ್ಗೆ. ಆ್ಯಂಡ್ ನಾಲ್ಕನೇ ಪ್ಲೇಯರ್ ರಿಯಾನ್ ಪರಾಗು, ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಈ ಒಂದು ಸೀಸನ್ನು. ಸೊ ಆಡ್ತಾರೆ ಬ್ಯಾಟಿಂಗು. ಆ್ಯಂಡ್ ಐದನೇ ಪ್ಲೇಯರು ಶಮ್ರಾನ್ ಇಟ್ಮ್ಯಾರು. ಸೊ ವೆಸ್ಟ್ ಇಂಡೀಸ್ ಪ್ಲೇಯರು, ಸಖತ್ ಪ್ಲೇಯರು, ಒಳ್ಳೆ ಫಿನಿಷರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆರನೇ ಪ್ಲೇಯರ್ ರವೀಂದ್ರ ಜಡೇಜಾ. ಫಸ್ಟ್ ಮ್ಯಾಚು CSK ವಿರುದ್ಧ ಹಂಗೆ ಒಳ್ಳೆ ರಿವೆಂಜ್ನ ತೊಗೊಂಡಿದ್ದು, ಆ್ಯಕ್ಚುಲಿ ಒಳ್ಳೊಳ್ಳೆ ವಿಕೆಟ್ನ ತೆಗೆದು. ಸೊ ಸ್ವಲ್ಪ ಎಮೋಷನಲ್ ಆದರೂ ಫಸ್ಟ್ ಮ್ಯಾಚು, ಬಿಕಾಸ್ ಎಷ್ಟು ವರ್ಷ, ಆಲ್ಮೋಸ್ಟ್ 12-13 ವರ್ಷ ಆ ಒಂದು ಟೀಮ್ಗೆ ಆಡಿಬಿಟ್ಟು ಸಡನ್ನಾಗಿ ಟ್ರೇಡ್ ಮಾಡಿ ಕಳಿಸ್ತಾರೆ ಅಂತ ಹೇಳಿದ್ರೆ ತುಂಬ ಕಷ್ಟ ಆ ಟೀಮಿಂದ ಆಚೆ ಬರೋದು, ಆ ಒಂದು ಬಾಂಡಿಂಗಿಂದ ಆಚೆ ಬರೋದು. ಆ್ಯಂಡ್ ಏಳನೇ ಪ್ಲೇಯರು ಫೆರೇರಾ, ಒಳ್ಳೆ ಫಾಸ್ಟ್ ಬೌಲರ್ ಅಂತಲೇ ಹೇಳ್ಬೋದು. ಒಂದು 8ನೇ ಪ್ಲೇಯರ್ ಜೋಫ್ರಾ ಆರ್ಚರು. ಸೊ ಓಪನಿಂಗಲ್ಲಿ ಇವರೇನಾದರೂ ವಿಕೆಟ್ ತೆಗೆದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ರನ್ಸ್ ಹಂಗೆ ಲೀಕ್ ಆಗ್ತಾನೆ ಓಕೆನಾ. ಇವರೇನಾದರೂ ಬೌಲಿಂಗಲ್ಲಿ ಸ್ಟಾರ್ಟಿಂಗ್ ಓವರ್ ಇಲ್ಲ ಸೆಕೆಂಡ್ ಓವರ್ನಲ್ಲಿ ವಿಕೆಟ್ ತೆಗಿತಾನೆ ಇರ್ತಾರೆ, ರನ್ಸ್ ಕೊಟ್ಟರಂತೂ ಕೊಡ್ತಾನೇ ಇರ್ತಾರೆ, ಹೋಗ್ತಾನೆ ಇರ್ತಾರೆ ಆ ಒಂದು ಪೇಸ್ಗೆ ರನ್ಸು. ಆ್ಯಂಡ್ 9ನೇ ಪ್ಲೇಯರು ರವಿ ಬಿಷ್ಣೋಯಿ, ಕ್ರೂಷಿಯಲ್ ಮಿಡಲ್ ಓವರ್ನ ಬೌಲರ್ ಅಂತಲೇ ಹೇಳ್ಬೋದು, ಬಿಕಾಸ್ ಬ್ರೇಕ್ ಥ್ರೂ ಬರೋದೇ ಇವ್ರ ಬೌಲಿಂಗಿಂದ ಈ ಒಂದು ಟೀಮ್ಗೆ. ಆ್ಯಂಡ್ 10ನೇ ಪ್ಲೇಯರು ಬರ್ಗರು ಫಾರ್ ಲಾಸ್ಟ್ ಮ್ಯಾಚ್ ಅಂತೂ ಪಂಜಾಬ್ ವಿರುದ್ಧ ಒಳ್ಳೆ ಬ್ರೇಕ್ ಥ್ರೂನ ತಂದುಕೊಟ್ರು ಆ್ಯಕ್ಚುಲಿ. ಆ್ಯಂಡ್ 11ನೇ ಪ್ಲೇಯರು ಸಂದೀಪ್ ಶರ್ಮಾ ಮಗ, ಇವರಂತೂ ಸಖತ್ ಬೌಲರು. ಆ್ಯಂಡ್ 12ನೇ ಪ್ಲೇಯರು ಬಿ ಶರ್ಮಾ ಅಂತ ಇದೆ. ಬಿ ಶರ್ಮಾ ಯಾರಿದು? ಬಿ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ, ನೋಡೋದ. ಆ್ಯಂಡ್ ಇದಾಯಿತು ಎರಡು ಟೀಮ್ದು ಪ್ಲೇಯಿಂಗ್ 11. ಆ್ಯಂಡ್ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಒಂದು ಮೊಟೇರಾ ಸ್ಟೇಡಿಯಂ ಅಹಮದಾಬಾದಲ್ಲಿರೋದು. ಏನು ಯಾಕೆ ಹಿಂಗೆ ತೊದರಿಸ್ತದೆ ಅಂತ ನನಗೆ ಗೊತ್ತಾದಿಲ್ಲ ತುಂಬ ವಿಡಿಯೋಗಳಿಂದ, ಸ್ವಲ್ಪ ಓಕೆ. ಆ್ಯಂಡ್ ಈ ಒಂದು ಪಿಚ್ಚಲ್ಲಿ ಎಕ್ಸ್ಪೆಕ್ಟೆಡ್ ಸ್ಕೋರ್ ಇರೋದು 180 ಮಗ, ಓಕೆನಾ. ಆ್ಯಂಡ್ ಪೇಸರ್ಸ್ಗೆ ಮತ್ತು ಒಳ್ಳೆ ಬೌನ್ಸ್ ಇದೆ, ಮತ್ತು ಸಕ್ಕತ್ತಾಗಿ ಬಾಲ್ ಕೂಡ ಸ್ವಿಂಗ್ ಆಗುತ್ತೆ. ಆ್ಯಂಡ್ ಲಾಸ್ಟು 9 ಮ್ಯಾಚಸಲ್ಲಿ IPL ಅಲ್ಲಿ ಪೇಸರ್ಸು 78 ವಿಕೆಟ್ನ ತಗೊಂಡಿದ್ದಾರೆ, ಆ್ಯಂಡ್ ಸ್ಪಿನ್ನರ್ಸು 32 ವಿಕೆಟ್ನ ತಗೊಂಡಿದ್ದಾರೆ. ಹಂಗಾದರೆ ಈ ಒಂದು ಪಿಚ್ಚಲ್ಲಿ ಪೇಸರ್ಸ್ಗೆ ಜಾಸ್ತಿ ಅಡ್ವಾಂಟೇಜ್ ಇದೆ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳೇಬೇಕು ಎರಡು ಪೇಸರ್ಸು ಕೂಡ. ಆ್ಯಂಡ್ pitch number 7 will be used since 2024. 4 out of 6 matches have been defended in the pitch and average score 207. 207 ರನ್ನು ಈ ಒಂದು ಪಿಚ್ಚಲ್ಲಿ ಅವರೇಜ್ ಸ್ಕೋರ್ ಆಗಿದೆ ಅಂತ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಸ್ಕೋರ್ ಅರೌಂಡ್ 200. ಸೊ 200 ರನ್ಸ್ನ ಈ ಒಂದು ಪಿಚ್ಚಿಂದ ನಾವು ಫಸ್ಟ್ ಬ್ಯಾಟಿಂಗಲ್ಲಿ ಎಕ್ಸ್ಪೆಕ್ಟ್ನ ಮಾಡ್ಬೋದು. ಆ್ಯಂಡ್ ಸ್ಪಿನ್ನರ್ಸ್ಗೆ ಒಳ್ಳೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈ ಒಂದು ಬೌಂಡ್ರಿ ದೊಡ್ಡದಾಗಿರೋದ್ರಿಂದ ಸೊ ಇವರು ಜಾಸ್ತಿ ವಿಕೆಟ್ನ ತಗೋಬೋದು ಅಂತ ನನಗೇನೋ ಅನ್ನಿಸ್ತಾ ಇದೆ. ಆ್ಯಂಡ್ ಹೆಡ್ ಟು ಹೆಡ್ ನೋಡೋದಾದರೆ, ಈ ಎರಡು ಟೀಮ್ಗಳು 8 ಬಾರಿ ಮುಖಾಮುಖಿ ಆಗಿದ್ದಾರೆ. ಅದರಲ್ಲಿ GT 6ನ ಗೆದ್ದಿದ್ದಾರೆ, RR 2ನ ಗೆದ್ದಿದ್ದಾರೆ. ಬ್ರೋ GT ಬಂದು 4 ವರ್ಷ ಆಯಿತು ಅಷ್ಟೇ IPLಗೆ, ಆಲ್ರೆಡಿ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ. RR ಬರೀ 2 ಗೆದ್ದಿದ್ದಾರೆ. ಸೊ ಇದು ಆ್ಯಕ್ಚುಲಿ ಹೆಡ್ ಟು ಹೆಡ್ ಅಂತ ಹೇಳಿದ್ರೆ, ಸೊ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಮ್ಯಾಚ್. ಏನಕ್ಕೆ ಅಂತ ಹೇಳಿದ್ರೆ ಎರಡು ಟೀಮ್ ಕೂಡ ಸಖತ್ ಬ್ಯಾಲೆನ್ಸಿಂಗ್ ಆಗಿದೆ. ಎರಡು ಟೀಮಲ್ಲೂ ಸಕ್ಕತ್ತಾಗಿದ್ದಾರೆ ಓಪನರ್ಸು, ಒಂದು ಕಡೆ ಕ್ಲಾಸಿ, ಒಂದು ಕಡೆ ಅಗ್ರೆಸಿವ್ ಪ್ಲೇಯರ್ಸು. ಸೊ ಮಿಡ್ಲ್ ಆರ್ಡರ್ ಕೂಡ ಚೆನ್ನಾಗಿದೆ, ಪೇಸು ಕೂಡ ಸಕ್ಕತ್ತಾಗಿದೆ ಎರಡು ಟೀಮಲ್ಲೂ. ಸೊ ಇದಾಗಿತ್ತು. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ನನ್ನ ಕೇಳೋದಾದರೆ, ನನ್ನ ಪ್ರಕಾರ, ನನ್ನ ಪ್ರಿಡಿಕ್ಷನ್ನ ಪ್ರಕಾರ ಇವತ್ತು RR ಗೆಲ್ತಾರೆ. ರಾಜಸ್ಥಾನ್ ರಾಯಲ್ಸ್ ಇವತ್ತಿನ ಮ್ಯಾಚ್ನ ಗೆಲ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಆ್ಯಂಡ್ ಮೋರ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ, ಹೋಗಿ ಜಾಯ್ನ್ ಆಗಿ ಗಾಯ್ಸ್. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಿಮಗೆ ಮೋರ್ ಪ್ರಿಡಿಕ್ಷನ್ ಮತ್ತು ಮೋರ್ ಕ್ರಿಕೆಟ್ ಬಗ್ಗೆ ನ್ಯೂಸ್ ಬೇಕು ಅಂದರೆ ಜಾಯ್ನ್ ಆಗಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಿಂಪಲಾಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟು ಲೈಕ್ಸ್ ಎಲ್ಲನೂ ಕೂಡ ಹೊಡೆದಕ್ಕೆ ಹೆಚ್ಚಾಕಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.